14 ಪರಸ್ಪರ ಸಹಕಾರ ನೀಡುವ ಮೂಲಕ ಸಹಕಾರ ಕ್ಷೇತ್ರವನ್ನು ಬೆಳೆಸಬೇಕಿದೆ. ಸತತವಾಗಿ 1 ವಾರ ಸಪ್ತಾಹ ಕಾರ್ಯಕ್ರಮ ಮಾಡ್ತಾ ಇರೋದು ಸಂತಸದ ಸಂಗತಿ ಅಂತ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಕೊಪ್ಪಳ ಜಿಲ್ಲಾ ಸಹಕಾರಿ ಯೂನಿಯನ್ ಕೊಪ್ಪಳ, ಆರ್ಕೆಡಿಸಿಸಿ ಬ್ಯಾಂಕ್ ರಾಯಚೂರು, ಸಹಕಾರ ಇಲಾಖೆ ಕೊಪ್ಪಳ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರಿ ಸಂಘಕ್ಕೆ ಹೊಸ ಉತ್ತೇಜನವನ್ನ ನೀಡಲಾಗುತ್ತೆ. ತಾಲೂಕಿನಲ್ಲಿ 30 ಸಹಕಾರ ಸಂಘಗಳು ಇದ್ದು 70 ಕೋಟಿ ರೂಪಾಯಿ ಸಾಲವನ್ನ ನೀಡಲಾಗಿದೆ ಎನ್ನುವ ವಿಷಯವನ್ನ ಕೇಳಲ್ಪಟ್ಟಿದ್ದೇನೆ. ಸಾಲ ಪಡೆದವರು ಸಾಲವನ್ನ ಮರುಪಾವತಿಸಬೇಕು, ಉಳ್ಳವರ ಪಾಲಾಗಬಾರದು. ಎಲ್ಲರಿಗೂ ಕೊಟ್ಟು ತೆಗೆದುಕೊಳ್ಳಬೇಕು, ಎಲ್ಲರಿಗೂ ಸೌಲಭ್ಯಗಳನ್ನು ದೊರಕಿಸುವಂತೆ ಇರಬೇಕು. ಸಹಕಾರಿ ಸಂಘವನ್ನು ಮುಂದಿನ ಯುವ ಪೀಳಿಗೆ ಉಳಿಸಿಕೊಂಡು ಬಳಸಿಕೊಂಡು ಹೋಗಬೇಕಿದೆ. ಯೋಜನೆಯ ಸದುಪಯೋಗ ಆಗಬೇಕು. ಸಹಕಾರಿ ಪಿತಾಮಹ ಸಿದ್ದನಗೌಡ ಪಾಟೀಲ್ ಕಣಗಿನಹಾಳ ಅವರ ಆದರ್ಶ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. ಬಸಪ್ಪ ಗಾಳಿ ಮಾತನಾಡಿ, ಸಹಕಾರ ವ್ಯವಸ್ಥೆ ಮನೆಯಿಂದ ಪ್ರಾರಂಭಗೊಂಡಿತು. ಸರ್ಕಾರ ವ್ಯವಸ್ಥೆ ವಿಫಲವಾಗದೆ ಸಫಲವಾಗಬೇಕು. ತಾಲೂಕಿನಲ್ಲಿ 11,000 ನೋಂದಣಿಯನ್ನ ಮಾಡಲಾಗಿದೆ. 20,128 ಕಾಯಿಲೆಗಳಿಗೆ ಈ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ. ಈ ಯೋಜನೆ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಸಹಕಾರ ಮಂಡಳದ ಅಧ್ಯಕ್ಷ ಶೇಖರಗೌಡ ಮಾಲಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಆರ್ಕೆಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಶಿವಶಂಕರ್ ಗೌಡ ಪಾಟೀಲ್ ಕಡೂರ್, ಸಿದ್ದನಗೌಡ ಪಾಟೀಲ್ ಹಾಗೂ ನೆಹರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ರು. ಧ್ವಜಾರೋಹಣವನ್ನು ಮಂಜುನಾಥಪುರದ ನೆರವೇರಿಸಿದ್ರು. ಹಿರೇಮನ್ನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅಕ್ಕಮಹಾದೇವಿ, ಪೊಲೀಸ್ ಪಾಟೀಲ್ ಆರ್ಜಿ ಬಿಸ್ಕೋ ಸಂಸ್ಥೆ ಸದಸ್ಯ ಸೋಮಪ್ಪ ಮುಳ್ಳೂರು, ಬುಡ್ನೇಸಾಬ ಕಲಾದಗಿ, ಮಲ್ಲಯ್ಯ ಲೈನದ, ವೆಂಕಟೇಶ್ ಶೆಟ್ಟರ್, ಮಹಾಂತೇಶ ಸಜ್ಜನ, ರಾಘವೇಂದ್ರ ಶೆಟ್ಟರ್, ದಸ್ತಗಿರಿ ಅಲಿ ಮಲ್ಲಿಕಾರ್ಜುನ ಸಜ್ಜನರ, ಪ್ರಕಾಶ ಚಿನ್ನಪ್ಪ, ವಜ್ರಮಟ್ಟಿ, ಸವಿತಾ ಜೋಶಿ, ಬಸಪ್ಪ ಗಾಳಿ, ಅಲ್ಲಮ್ಮ ಪ್ರಭುದಾನಿ, ಚಿನ್ಮಯಿ ಪಾಟೀಲ್, ಅಕ್ಷಯ್ ಕುಮಾರ್, ಗುರುಸ್ವಾಮಿ ಕಾಡಗಿ, ಮಠ ದೊಡ್ಡಬಸಯ್ಯ ಹಿರೇಮಠ, ರಾಜಶೇಖರ್ ಹೊಸಮನಿ ಅವರುಗಳು ಉಪಸ್ಥಿತರಿದ್ದರು. ನಮ್ಮೆಲ್ಲರೂ ಕೂಡ ಸೂಚಿಸುವಾಗಿ ಪರಸ್ಪರ ಸಹಕಾರದ ಮನೋಭಾವನೆಯಿಂದ ಮಾತ್ರ ಎಲ್ಲವನ್ನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು ನಿಜವಾಗ್ಲೂ ಭಾಳ ಸಂತೋಷ ತಂದಿದೆ. ವಿಶೇಷವಾಗಿ ಇದು ಜಿಲ್ಲೆಯಾದ್ಯಂತ 7 ದಿನಗಳ ಕಾಲ ಈ ಸಪ್ತಾಹವನ್ನು ಮಾಡೋದ್ರ ಮೂಲಕ ಜನರಿಗೆ ಏನು ಆಗ್ತಾ ಇದೆ ಸಹಕಾರದಿಂದ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳಿಸಿಕೊಡ್ತಕ್ಕಂಥದ್ದು ನಿಜವೂ ಕೂಡ ಭಾಳ ಸಂತೋಷವನ್ನು ತಂದಿರ್ತಕ್ಕಂಥ. ವಿಶೇಷವಾಗಿ 2021ರಲ್ಲಿ ಭಾರತ ಸರ್ಕಾರ ಪ್ರತ್ಯೇಕ ಸಚಿವಾಲಯವನ್ನು ತೆಗೆಯೋದ್ರ ಮೂಲಕ ಈ ರಾಷ್ಟ್ರದಾದ್ಯಂತ ಈ ಸಹಕಾರಿ ರಂಗಕ್ಕೆ ಒಂದು ಹೊಸ ಉತ್ತೇಜನವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವೂ ಕೂಡ ಭಾಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾನು ಕೇಳಿದ ಇಲ್ಲಿ ಎಷ್ಟು ಆಗ್ತಾಯಿದೆ ಅಂತೇಳಿ ಸುಮಾರು 30 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿವೆ ಅಂತಕ್ಕಂಥದ್ದನ್ನು ಕೇಳಿದೆ. ಅದರಲ್ಲಿ 60 ಕೋಟಿ ರೂಪಾಯಿಗೂ ಹೆಚ್ಚು ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥವರು, ಜೊತೆಗೆ ಮಧ್ಯದಲ್ಲಿರ್ತಕ್ಕಂಥವರು ನಮ್ಮ ಈ ಸಂಸ್ಥೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥ ಸಿದ್ದನಗೌಡರು, ಸಣ್ಣರಾಮನಗೌಡರು ಅಂಥೇಳಿ ಅವರು 3 ಮಹನೀಯರುಗಳಿಗೆ ಇವತ್ತು ನಾವು ನಮನವನ್ನು ಸಲ್ಲಿಸಬೇಕಾಗ್ತದೆ. ಜವಾಹರ್ಲಾಲ್ ನೆಹರೂರವರು ನೋಡ್ರಿ, ಮಕ್ಕಳಂದ್ರೆ ಭಾಳ ಪ್ರೀತಿ ಅವ್ರಿಗೆ. ಇವತ್ತು ಬೆಳಿಗ್ಗೆ ನೋಡಿದ್ರೆ ನೀವು ಇಲ್ಲಿ ಮಕ್ಕಳ ದಿನಾಚರಣೆ, ಇವತ್ತು ಮಕ್ಕಳ ದಿನಾಚರಣೆ, ಮಕ್ಕಳನ್ನು ಅವರು ಭಾಳ ಪ್ರೀತಿ ಮಾಡ್ತಿದ್ರು. ಆ ಮಕ್ಕಳ ದಿನಾಚರಣೆಯನ್ನು ಅವರು ಇವತ್ತು ಮಕ್ಕಳ ದಿನಾಚರಣೆ ಕೂಡ ಹೌದು. ಹಾಗಾಗಿ ನೆಹರೂರವರ ಕನಸೇನಿತ್ತು, ಮಕ್ಕಳಿಗೆ ಪ್ರೀತಿ, ಸಹಕಾರಿಗಳಿಗೆ ನಮಗೆ, ಈ 2 ಉದ್ದೇಶಗಳನ್ನ ಇಟ್ಕೊಂಡು ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ದಿನವಾದ ಇಂದು ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. 70 ವರ್ಷದ ಹಿಂದೆ ತೀರ್ಮಾನ ಮಾಡ್ಯಾರ, ನಾವು ಮಾಡಿದ್ದು ಅಲ್ಲಿದು. ಹಾಗಾಗಿ ಇಡೀ ರಾಷ್ಟ್ರಾದ್ಯಂತ, ಇಲ್ಲಿ ಅಷ್ಟೇ ಅಲ್ಲ, ಹಿರೇಮನ್ನಾಪುರದಿಂದ ಹಿಡಿದು ದೆಹಲಿಯವರೆಗೂ ಕೂಡ ಇವತ್ತು ಕಾರ್ಯಕ್ರಮ ಇದೆ. ರಾಜ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು ಜ್ಞಾನಜ್ಯೋತಿ ಸಭಾಂಗಣ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ನ್ಯೂಸ್ ಬ್ಯೂರೋ, ಕುಷ್ಟಗಿ.